ಯಾಕೋ ಬೇಜಾರಂಗ್ಯಾ ನಮ್ಮೂರಿಗೆ ಬಿಟ್ಟೋಗ್ಬಿಟ್ಟ ಬಿಟ್ಟು ಬೇರೆ ತಗೊಳ್ಳೆ ಬಿಡು ಬಿಡು ಬೇಜಾರು ಮಾಡ್ಕೊಂಬೇಡ. ನೀನೇನು ಕ್ಯಾಶುವಲ್ ಮಾತಾಡ್ತಿದ್ಯಾ? ಲವ್ ನಿನ್ನ ಬಿಟ್ಟೋದಲ್ಲ ಅವ್ರು ಇದಕ್ ಮುಂಚೆ ನನ್ನೇ ಬಿಟ್ಟೋದು ಇದು ಸಾತ್ ತಗೊಂಡ್ಬೇಡ ಆರಾಮಾಗಿರು ಯೂಸ್ ಮಾಡ್ದ. ಬ್ರೋ ಫ್ರೆಂಡ್ಶಿಪ್ ಅಂದ್ರೆ ಏನು? ಕಷ್ಟದಲ್ಲಿ ಹೆಲ್ಪ್ ಮಾಡೋನೇ ಫ್ರೆಂಡು. ಬ್ರೋ ನೀವೇನಂತೀರಾ? ಆ ಕಷ್ಟನ ತಲೆ ಮೇಲೆ ಹಾಕ್ತಾನಲ್ಲ ಅವನೇ ನಿಜವಾದ ಫ್ರೆಂಡು. ಬ್ರೋ ಆಯ್ತು ಲವ್ ಬಗ್ಗೆ ಏನಂತೀರಾ? ಇಬ್ರು ಸೇರ್ಕೊಂಡ್ರೆ ಜಾಲಿ, ಇಲ್ಲ ಅಂದ್ರೆ ವೈನ್ ಶಾಪಲ್ಲಿ ಒಂದ್ ಫುಲ್ ಬಟ್ಲು ಖಾಲಿ. ಬ್ರೋ ನೀವೇನಂತೀರಾ? ಲವ್ ಒಂಥರ ಪವಿತ್ರವಾದದ್ರು ಆದ್ರೆ ನನಗ್ ಸಿಗಲ್ಲ. ಒಂದ್ ನಿಮಿಷ ಬ್ರೋ ಏನಾಯ್ತು ಬ್ರೋ? ಬ್ರೋ ಹೆಂಡತಿ ಸಿಕ್ಕಿರೋದಲ್ಲ ದೇವ್ರು ಕೊಟ್ಟಿರೋ ವರ, ಅದೇ ಇವಳು ನನಗ್ ಸಿಕ್ಕಿರೋದು ತುಂಬಾ ಭಾರ. ನನ್ನ ಹೆಂಡತಿ ಪ್ಲೀಸ್ ಮಾತಾಡ್ಬಿಡ್ರು. ಹಲೋ ಅನಿತಾ, ಸುನೀತಾ, ವನಿತಾ. ಯಾಕ ಶಿಷ್ಯ ನೆನ್ನೆ ಮ್ಯಾಚ್ ನೋಡ್ದ ಶಿಷ್ಯ? ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಗ್ಸಿ ಹೊಡೆದಿದ್ದ. ನೀವೆಲ್ಲಾರು ಎಲ್ಲ ಹೊಡೆದ್ರಿ. ಹೆಸಲ್ವುಡ್ ಒಬ್ಬ 4 ವಿಕೆಟ್ ತೆಗ್ದ, ಅದಕ್ಕೆ ಗೆದ್ಬಿಟ್ರಿ. ನಾವ್ ಹಂಗೆ ಒಬ್ಬ ಆಡಿದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ. ನಿಮ್ ತರ ಇಡೀ ಟೀಮ್ ಆಡಿದ್ರು ಒಬ್ಬನ್ ಕ್ರೆಡಿಟ್ ಕೊಡಲ್ಲ. ಇರ್ಲಿ ಶಿಷ್ಯ, ಮೇ 3ನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ಗೆ, ಅವಾಗ ನೋಡ್ಕಂತೀವಿ ನಿಮ್ನ. ಗ್ರೌಂಡ್ ಮುಂದೆ ನಮ್ದೊಂದು 20 ಅಡಿ ಬ್ಯಾನರ್ ಹಾಕಿರ್ತೀವಿ, ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ. ಇವತ್ ಬೇರೆ SRH ಮೇಲೆ ಐತೆ, ನೋಡ ಅದೇನ್ ಕಿತ್ ದಬಾಕ್ತೀರಾ ಅಂತ. ನೋಡು ಶಿಷ್ಯ, ಎಲ್ಲಾ SRH ಪ್ಲೇಯರ್ಸ್ ನ ಹೆಂಗ್ ಕಿತ್ತಾಕ್ತಿವಿ ಅಂತ. ನೋಡ ಪ್ಲೇಯರ್ಸ್ ನೇ ಕಿತ್ತಾಕ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳೆದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ. ನಿನ್ ಹೆಂಡತಿ ನಾನ್ ಕಿಡ್ನಾಪ್ ಮಾಡಿದೀನಿ. ಯಾರು ಮಾತಾಡ್ತಾ ಇರೋದು? ಲವ್ರೆ ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನಿನ್ ಹೆಂಡತಿ ಬೇಕು ಅಂದ್ರೆ ಇವಾಗ್ಲೂ 10 ಲಕ್ಷ ಕಳ್ಸು. 10 ಲಕ್ಷನಾ? ಅಣ್ಣ ಪ್ಲೀಸ್ ಅಣ್ಣ, ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ IT ಕಂಪ್ನಿ ಕೆಲಸ ಮಾಡ್ತಿದ್ಯಾ, 10 ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ? ಅಣ್ಣ ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷದ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದು ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಆತಂದ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ 12 ಅವ್ರ ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷದ ಪ್ಯಾಕೇಜ್ ಕೊಟ್ಟಿಲ್ಲ. ಮಿಂಡ್ರಗುಡ್ದವ್ರು ಹೋಗ್ಲಿ ಬಿಡು. ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು. ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು, ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರಗುಡ್ಡಿ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನಿನ್ ಹೆಂಡತಿನ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ್ಬಿಡು. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದ ಬೇಬಿ? ಬೇಬಿ ನಿನ್ನೆ ನೈಟ್ ಸದಾತಾಗಿ ನಿದ್ದೆ ಮಾಡ್ದೆ, ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಬೆಳಿಗ್ಗೆ ನೀನ್ ಬೇರೆ ಸಿಕ್ಕಿದ್ಯಾ, ಇದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳು? ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬರಲ್ಲ ಮಿಡ್ರಗುಡ್ದವಳು. ಆಮೇಲೆ ಬೆಳಿಗ್ಗೆ 5 ಗಂಟೆ ಕರೆದು ಚೆನ್ನಾಗಿ ನಿದ್ದೆ ಆಯ್ತಾ ಬೇಬಿ ಅಂತ ಬೇರೆ ಕೇಳ್ತಾಳೆ. ರಾತ್ರಿ 1 ಗಂಟೆಗೆ ತುಂಬಾ ನಿದ್ದೆಲಿದ್ದಾಗ ಫೋನ್ ಮಾಡ್ಬಿಟ್ಟು ನಾನು ಅಕಸ್ಮಾತ್ ಸತ್ರ ತರದವಳು ಯಾರಾದ್ರೂ ಸಿಕ್ಕರೆ ನೀನು ಲವ್ ಮಾಡ್ತೀಯಾ ಅಂತ ಬೇರೆ ಕೇಳ್ತಾಳೆ. ಅದಕ್ಕೆ ನಾನು ಮಾಡಲ್ಲ ಬೇಬಿ ಅಂದೆ. ಅದಕ್ಕೆ ನಿನ್ಗೆ ನನ್ನಂತ ತೊಳ್ಬೇಡ, ಬೇರೆ ತರದವಳು ಬೇಕು ಅಂತಾಳೆ. ಸರಿ ಆಯ್ತು ಮಾಡ್ಕೋತೀನಿ ಅಂದೆ. ಅದಕ್ಕೆ ನಾನ್ ಸತ್ ಮೇಲೆ ನಿನಗೆ ಬೇರೆಯವ್ರ ಮೇಲೆ ಪ್ರೀತಿ ಆಗತ್ತಾ ಅಂತ ಕೇಳ್ತಾಳೆ. ಏನ್ ಮಾಡ್ಬೇಕು ಹೇಳಿ ಈ ಮಿಡ್ರಗುಡ್ದವಳಿಗೆ? ಲಿಪ್ಸ್ಟಿಕ್ ಐಲೈನರ್ ತಗೊಬೇಕು, ಹೋಗೋಣ? ದೊಡ್ಡವ್ರು ಹೇಳಿದಾರೆ ಅಲ್ವಾ ಬೇಬಿ, ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ ಮಾಡೋದನ್ನ ಇವಾಗ್ಲೇ ಮಾಡು ಅಂತ. ಬಾ ಬೇಬಿ ಹೋಗಿ ಇವತ್ತೇ ತಗೊಂಡ್ಬಂದ್ಬಿಡೋಣ. 108 ತರ ಮೇಕಪ್ ಹಾಕೊಂಡು ಉಜ್ಜುತ್ತಾಳೆ ಇವಳು ಮುಖಕ್ಕೆ. ಆ ಕಡೆ ಒಂದು ಈ ಕಡೆ ಒಂದು, ಈ ಕಡೆ ಒಂದು ಆ ಕಡೆ ಒಂದು ಅಂತ. ಅಕಸ್ಮಾತ್ ಯಾರಾದ್ರೂ ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ರ ಅಂತ ಎಲ್ಲರೂ ಕೇಳಿದ್ರೆ ಎಲ್ಲಿ ಕುಡಿತೀನಿ ಫ್ರೂಟ್ಸ್ ತಿಂತೀನಿ ಅಂತ ಹೇಳಿ ಸುಳ್ಳು ಬೇರೆ ಹೇಳ್ತಾಳೆ. ಬೇವರ್ಸಿ ಗುಡ್ದವಳು. ಒಂದ್ಸತಿ ಹಿಂಗ ಕೈಯಲ್ಲಿ ಹಿಡಿದ್ರೆ ಇರಬರ ಮೇಕಪ್ ಎಲ್ಲ ಕೈಗೆ ಬರ್ತದೆ. ನನ್ನ ಮನೆಗ್ ಬಿಟ್ಬಿಡ್ತೀಯಾ? ಸರಿ ಬೇಬಿ. ನೆಕ್ಸ್ಟ್ ಸತಿ ಬರ್ಬೇಕಾದ್ರೆ ಬೇರೆ ಗಾಡಿ ತಗೊಂಬಾ, ಇದ್ರಲ್ಲಿ ಹೇಟ್ ಬೀಳುತ್ತೆ. ಸಾರಿ ಬೇಬಿ, ನೆಕ್ಸ್ಟ್ ಸತಿಂದ ಬೇರೆ ಗಾಡಿ ತಗೊಂಡ್ಬರ್ತೀನಿ, ಓಕೆನಾ? ಏಟ್ ಬೀಳ್ತಾ ಇದೆ ಅಂತ ಈ ಕಾರಲ್ಲಿ. ಕಾಲೇಜ್ಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಗುದ್ಗುದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಾಗ ಏನು ಅನ್ಸಲ್ಲ. ಈ ಮಿಂಡ್ರಗುಡ್ದವಳಿಗೆ ಬಂದ್ಬಿಟ್ಟು ಇಲ್ಲಿ ಡವ್ ಬೇರೆ ಮಾಡ್ತಾವಳೆ. ಹಲೋ ಅಲ್ಲಿ ಯಾರು? ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ? ಸೊಪ್ಪು ನೀನೇನಾ? ಯಾಕೋ ಅವ್ನ್ ಕಿರ್ಸ್ತಿಯ ಫೋನ್ ಮಾಡಿದ ತಕ್ಷಣ? ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ, ಇವಾಗ ನೋಡ್ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಗೂಟ. ಅದೆಲ್ಲ ಬಿಡು, ಹಂಗೆ ಕಾಮನ್ ಒಂದ್ಸರಿ ನಾವ್ ಉರಿಸ್ತೇವೆ, ಒಂದ್ಸರಿ ನೀವ್ ಉರಿಸ್ತೀವಿ, ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ, ಆದ್ರೂ ಯಾರಿಗೂ ಉರಿಸ್ತಾ ಇರು ಒಬ್ಬ ಉರ್ಕಂತಿರ್ತಾರಲ್ಲ ಅವನೆಲ್ಲಿ? ಹೌದ್ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್.
ಅವನ್ನೇ ಮರ್ತ ಹೊಡಿರಿವಿ ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ. ಔಟ್ ಆಫ್ ದ ಸೀಸನ್, ಔಟ್ ಆಫ್ ದ ಸೀಸನ್. ಸರಿ ವಾಯ್ಸ್ ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಹಲೋ. ಏನ ಶಿಷ್ಯ ನಿಂದು? ಶಿಷ್ಯ ಕಾನ್ಸ್ಟೇಬಲ್ ಅಲ್ಲಿ ನಂಬರ್ 1, ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಐಸಲ್ ವುಡ್. ಇನ್ನೇನ್ ಬೇಕು ನಿಂಗೆ ಹೇಳಲಿ? ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ಚ ನಾಯಿ ನಿಮ್ ನೋಡಿಲ್ಲ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ತಿಕ್ಕ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ತಿಕ್ಕ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ನಿಮಗ್ ತಿಕ್ಕ ಹೊಡೆದೇ ಹೊಡಿತೀವಿ. ಬಾರ ಅವಾಗ ಗ್ರೌಂಡ್ ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ, ಬತ್ತೀವಿ, ಅಲ್ಲೂ ಬಂದು